ಫೈನಲ್ ಎಲ್ಲರಾಗಿದೆ ಫ್ರೆಂಡ್ಸ್ ಅಂತ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ವಾಕಿಂಗ್ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ರಾತ್ರಿ ಹಾಕೊಂಡಿದ್ದು ಮೆಹಂದಿ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. 9 ಗಂಟೆಗೆ ಮೆಹಂದಿ ಹಾಕೊಂಡೆ ಫ್ರೆಂಡ್ಸ್. ಆಮೇಲೆ 10 ಗಂಟೆಗೆಲ್ಲ ಅಳಿಸ್ಬಿಟ್ಟೆ. ಇನ್ನು ರಾತ್ರಿ ಎಲ್ಲ ಬೆಡ್ಶೀಟ್ ಅವು ಇವೆಲ್ಲ ಗಲೀಜಾಗ್ತಿದೆ. ಮತ್ತೆ ನನ್ನ ಹಾಕೊಳ್ಳೋ ಮೆಹಂದಿ ಫ್ರೆಂಡ್ಸ್ ನೋಡಿ ಬರೀ 1 ಅವರ್ಗೆ ಈ ರೇಂಜ್ಗೆ ಆಗೈತೆ. ಇನ್ನು ಓವರ್ ನೈಟ್ ಬಿಟ್ಟಂದ್ರೆ ಕಪ್ಪು ರೋಡ್ಗೆ ಹಾಕಿರೋ ಟಾರ್ ಆದಂಗೆ ಆಗ್ಬಿಡ್ತೈತೆ. ಅದಕ್ಕೆ ಎಲ್ಲರೂ ಹೆಣ್ಮಕ್ಳು ಮೆಹಂದಿ ಹಾಕೊಂಡಾಗ ಫುಲ್ಲು ಡಾರ್ಕ್ ಆಗಿ ಬರ್ಬೇಕಪ್ಪ ಅಂತ ಕೇಳ್ಕೊತಾರೆ. ನನಗೆ ಇಷ್ಟು ಬರಬಾರ್ದು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನೋಡ್ಕೊಡ್ರಿ ಇನ್ನೂ ಹೋಗ್ತಾ ಬ್ಲ್ಯಾಕ್ ಆಗ್ಬಿಡ್ತೈತೆ. ಓ ಮೈ ಗಾಡ್, ಓವರ್ ಹೀಟ್ ಇದ್ರೆ ಇಲ್ಲ ಮೆಹಂದಿ ಚೆನ್ನಾಗಿದ್ರೆ ಅದಕ್ಕೂ ಮೀರಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಈ ತರ ಡಾರ್ಕ್ ಆಗ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್, ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ. ಓಕೆ ಫ್ರೆಂಡ್ಸ್, ಶಿವ ಬರ್ತೈತೆ. ನಾನೀಗ ವಾಕಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟಾಸ್ಕ್ ಏನಂದ್ರೆ, ಇತ್ತೀಚೆಗೆ ನನ್ನ ಗಂಡ ಜಾಸ್ತಿ ನೀನು ದಪ್ಪಾಗಿದೆಯಾ, ಸಣ್ಣಾಗು, ಡಯಟ್ ಮಾಡು, ಅದು ಮಾಡು, ಈಗ ಇದು ಮಾಡು, ವಾಕಿಂಗ್ ಮಾಡು ಅಂತೆಲ್ಲ ಹೇಳ್ತೈತೆ. ಅದಕ್ಕೆ ಇವತ್ತು ನನ್ನ ಡಯಟ್ ಹೆಂಗಿರ್ತೈತೆ, ನನ್ನ ಎಕ್ಸಸೈಸ್ಗಳು ಹೆಂಗಿರ್ತೈತೆ ಅಂತ ತೋರಿಸ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಫುಲ್ ಡೇ ನಾನು ಡಯಟ್ ಮಾಡಿದ್ರೆ ಅದು ನನ್ನ ಗಂಡನ ಕಣ್ಣಿಗೆ ಮಾತ್ರ ಫ್ರೆಂಡ್ಸ್. ಡಯಟ್ ಗೇಟ್ ಎಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಫ್ರೆಂಡ್ಸ್. ಅವೆಲ್ಲ ನಮಗೆ ಹೆವಿ ರಿಸ್ಕ್ ಕೆಲಸಗಳು. 25 ವರ್ಷ ಸೊಣಕ್ಲಿ, ಕಡ್ಡಿ, ಪರಕೆ ಕಡ್ಡಿ ಈ ಥರ ಎಲ್ಲ ಅನ್ನಿಸ್ಕೊಂಡು ಸಾಕಾಗೈತೆ. ಡುಮ್ಮೆ ಅನ್ಸ್ಕೊಳ್ಳೋದಕ್ಕಿಂತ ಪರಕೆ ಕಡ್ಡಿ, ಸೊಣಕ್ಲಿ ಈ ಥರ ಅನ್ಸ್ಕೊಳ್ಳೋದೇ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು 10 ವರ್ಷ ಡುಮ್ಮೆ ಅನ್ಸ್ಕೊಳ್ಳುವ, ಕಳ್ಕೊಳ್ಳೋದೇನೈತೆ, ಆಮೇಲೆ ಸಣ್ಣ ಆಗೋದು ಇದ್ದೇ ಇದೆ. ಅದಕ್ಕೆ ನನಗೆ ಡಯಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸಣ್ಣ ಆಗೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅಷ್ಟಕ್ಕೂ ನಾನು ಅಷ್ಟೊಂದು ದಪ್ಪ ಇಲ್ಲ ಅಂತ ನನ್ನ ಕಣ್ಣಿಗೆ ನಾನೇ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮಿರರಲ್ಲಿ ನೋಡ್ಕೋತಾ ಇದ್ದೀನಿ ಡೈಲಿ, ಏನು ಅಷ್ಟೊಂದು ದಪ್ಪ ಇಲ್ಲ. ಅದಕ್ಕೆ ಇವತ್ತು ನಾನು ಮಾಡೋ ಡಯಟ್ಗೆ, ಸ್ಟ್ರಿಕ್ಟ್ ಡಯಟ್ಗೆ ನನ್ನ ಗಂಡ ನನ್ನ ಕಾಲಿಗೆ ಬಿಡಬೇಕು ಫ್ರೆಂಡ್ಸ್. ನೀನು ಡಯಟ್ ಮಾಡಬೇಡ ಪ್ಲೀಸ್, ಊಟ ಮಾಡು, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರು, ಚೆನ್ನಾಗಿ ನಿದ್ದೆ ಮಾಡು ಅಂದ್ಬಿಟ್ಟು ನನಗೆ ಟಾರ್ಚರ್ ಕೊಡ್ಬೇಕು ಫ್ರೆಂಡ್ಸ್. ಆ ಥರ ಮಾಡ್ತೀನಿ. ಏನು ಇತ್ತೀಚೆಗೆ ಹಿಡಿದ್ಬಿಟ್ಟೈತೆ, ದಪ್ಪ ಆಗ್ತಾಯಿದೆ. ಈ ಪ್ರಪಂಚದಲ್ಲಿ ಯಾರೇ ದಪ್ಪ ಆಗ್ತಾ ಇದೆಯಾ ಅನ್ಲಿ ಫ್ರೆಂಡ್ಸ್, ಕಟ್ಕೊಂಡು ಗಂಡ ಅನ್ನಬಾರ್ದು ಫ್ರೆಂಡ್ಸ್. ಅಂದರೆ ಮುಗೀತು ಅಲ್ಲಿಗೆ. ರಾತ್ರಿ ಎಲ್ಲ ಫುಲ್ಲು ಮಳೆ ಫ್ರೆಂಡ್ಸ್. ಟಾಮು ರೆಡಿ 1 ಡೇ ಡಯಟ್ಗೆ? ಶಿವ ಬರ್ತಾರೋದಕ್ಕೆ ಶಿವಗೆ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತಾವನೆ ಇವನು ಡಯಟ್ ಮಾಡ್ತಾನೆ ಫ್ರೆಂಡ್ಸ್. ಇವನಿಗೂ ಇವತ್ತು ಫುಡ್ ಇಲ್ಲ. ಇವತ್ತು ಫುಲ್ ಡೇ ನಮ್ಮ ಡಯಟ್ ಡೇ ಫಿಕ್ಸು. ರಾತ್ರಿ ಎಲ್ಲ ಫುಲ್ಲು ಮಳೆ ಫ್ರೆಂಡ್ಸ್. ಇಲ್ಲಿ ಫುಲ್ಲು ನಿಂತು ಬರ್ತಾ ಇತ್ತು. ಅದಕ್ಕೆ ವಾತಾವರಣ ಇಷ್ಟು ಗ್ರೀನರಿ ಆಗಿರೋದು. 3 ದಿವಸ ಅಷ್ಟೇ ನನ್ನ ಡಯಟು. ಒಂದು ವಾರ ಅಷ್ಟೇ. ಇವತ್ತು ನೋಡ್ಕಪ್ಪಿ, ಸಂಜೆ ಹೊತ್ತಿಗೆ ನಾನು 100 ಗ್ರಾಮ್ ಕಮ್ಮಿ ಆಗಿಲ್ಲ. ನನ್ನ ಹೆಸರು ಚೇಂಜ್ ಮಾಡು. ಏನು ನಮ್ಗೇನು ವ್ಯಾಲ್ಯೂ ಇಲ್ಲ ಫ್ರೆಂಡ್ಸ್. ನಾವು ಎಂಥದ್ದೋ ಮಾಡ್ಬಿಡ್ತೀವಿ. ಮಾಡಬಾರ್ದೆಲ್ಲ ಅದು ಅಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಮಾಡ್ತೀವಿ. ಅಂಥದ್ರಲ್ಲಿ ಡಯಟ್ನ 2 ದಿನ 3 ದಿನ ಹಿಂಗೆ ಇರೋದು. ಅಪ್ಪ ಇವತ್ತಿನ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಷ್ಟು ದಿನ ನೋಡ್ತೀನಿ. ಇವತ್ತೊಂದು ದಿನನಾ 2 ದಿನನಾ ಅಂತಿದೆ. ಶಿವ ಹೇಳೋದು ನಿಜಾನೇ, ನಮ್ಮ ಕೈಲಿ ಅವೆಲ್ಲ ಆಗಿ ಬರಲ್ಲ ಫ್ರೆಂಡ್ಸ್. ಈಗ ನಮ್ಮ ಡಯಟ್ ತಂಗಿನ ಸಾರನ್ನ ಕುದಿಸ್ಬಿಟ್ಟು ಒಂದು ಬಟ್ಲಿಗೆ ಹಾಕಿಬಿಟ್ಟು ತೊಳೆ ಪಾತ್ರೆ ಆಚೆ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಡಯಟ್. ನನ್ನ ಡಯಟ್ಗೆ ಸಪೋರ್ಟ್ ಮಾಡ್ತಾ ಇದೆಯಪ್ಪಿ. ನನಗೂ ಬಿಸಿನೀರು ಬೇಕು ಹಂಗೆ. ಏನೇ ಹೇಳಿ ಫ್ರೆಂಡ್ಸ್, ತಂಗಳು ಬೇಳೆ ಸಾರು ಎಷ್ಟೇ ಸಾರಿ ಫ್ರೆಂಡ್ಸ್, ನಾನು ಡಯಟ್ ಅಲ್ಲಿ ಇದ್ದೀನಿ. ತಗ್ಲು ಮುಟ್ಟಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಈಗ ನಾವು ಡಯಟ್ಗೆ ಮೊದಲು ಬೆಳಗ್ಗೆ ಮಾಡಬೇಕಾಗಿರೋ ಕೆಲಸನೇ ಬಿಸಿನೀರು ಕೆಲಸ ಫ್ರೆಂಡ್ಸ್. ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು, ಉಗುರು ಬೆಚ್ಚಗೆ ನಾವು ಕುಡಿಯೋ ಥರ. ಆಮೇಲೆ ಜೇನುತುಪ್ಪ ಆಲ್ರೆಡಿ ಮನೇಲಿದೆ. ನಿಂಬೆಹಣ್ಣು ನಿಂಬೆಹಣ್ಣು ಐತೆ ಫ್ರೆಂಡ್ಸ್. ಎಂಥ ಶುಭ ಶಕುನದಲ್ಲಿ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೇಲಿ ಡಯಟ್ ಬೇಕಾಗಿರೋ ಎಲ್ಲ ಐಟಮ್ಸು ಐತೆ. ಇದು ಗಂಡ ಬಿಸಿನೀರು, ಇದು ನಮಗೆ ಬಿಸಿನೀರು. 1 ಸ್ಪೂನ್ ಹನಿ, ಓನ್ಲಿ 3-2 ಡ್ರಾಪ್ಸ್. ಮಿಕ್ಸ್ ಇಟ್ ವೆಲ್. ಸ್ವಲ್ಪ ಸ್ಮೆಲ್ ನೋಡಿ. ತೂ ಮತ್ತೆ ಹೆಂಗಂತೀಯ ಡಯಟ್ ಮಾಡೋ ಸಣ್ಣಾಗು ಅಂತ? ನಾನೇನ್ ತಪ್ಪು ಮಾಡಿದ್ದೆ? ನಾನೇನ್ ಅಪಚಾರ ಮಾಡಿದೆ? ನಾವೇನ್ ಕುಡಿಬೋದು? ಓಕೆ ಫ್ರೆಂಡ್, ನಾವು ಬೆಳಗ್ಗೆ ಎದ್ದ ತಕ್ಷಣ ಡಯಟ್ಗೆ ಮೊದಲು ಸ್ಟಾರ್ಟ್ ಮಾಡೋಬೇಕು ಮುಂಚೆ 1 ಚೊಂಬು ಬಿಸಿನೀರು ಕುಡಿಬೇಕು. ಆಮೇಲೆ ಮುಂದಿನ ಡಯಟ್ ವರ್ಕೌಟ್ ನೋಡೋಣ ಫ್ರೆಂಡ್ಸ್. ತಗೋ ಬಿಸಿನೀರು ಕುಡಿ. ರಾತ್ರಿ ಬೇಳೆ ಸಾರಿಗೆ ಸ್ವಲ್ಪ ಮೊಸರು ಅಕ್ಕಿತ್ತು, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ನಮ್ಮ ಡಯಟ್ ಫುಡ್ ಬೇರೆ ಇರುತ್ತೆ ಫ್ರೆಂಡ್ಸ್, ಅದು ಶಿವಗೋಸ್ಕರ. ಬಿಸಿಗೆ ಚಳಿಯಾಗಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ನಮಗೆ ಡಯಟ್ಗೆ ಬೇಕಾಗಿರೋ ಲಿಸ್ಟ್ ಎಲ್ಲ ಬರ್ಕೊಡ್ತೀನಪ್ಪಿ. ಏನ್ ಲಿಸ್ಟ್ ಅಂದ್ರೆ, ಚಿಯಾ ಸೀಡ್ಸ್, ಸೌತೆಕಾಯ್ಸ್, ವೈಟ್ ಎಗ್ಸ್, ಬ್ರೋಕೊಲೀಸ್, ಎಲ್ಲಿಂದ ತರಲಿ ದುಡ್ಡು, ಕಮಲದು ಬೀಜಾಸ್, ಅದ್ರ ಹೆಸರು ಏನ್ ಫ್ರೆಂಡ್ಸ್, ಮೊನ್ನೆ ತನಕ ನೆನ್ಪಿತ್ತಪ್ಪ, ವೈಟ್ ಆಗಿರ್ತೈತೆ ಅದು. ಆಮೇಲೆ ಇನ್ನು ಲಿಸ್ಟ್ ದೊಡ್ಡದಿದೆ. ಈಗ ನಾವು ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಲಿಸ್ಟ್ ಆಮೇಲೆ ಬರ್ಕೊಡ್ತೀನಿ. ಡಯಟ್ ಮಾಡು ಸಣ್ಣ ಆಗು ಅಂತ ಹೇಳೋದಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ಬೇಕು. ಈಗ ನೋಡಿ ಫ್ರೆಂಡ್ಸ್,
ನಾನು ಡಯಟ್ ಮಾಡ್ಕೊಂಡೇನೆ ಮನೆ ಕೆಲಸ ಎಲ್ಲ ಟೆನ್ಷನ್ನು ಮನೆ ಕೆಲಸ ಅಡುಗೆ ಅಲ್ಲಿ ಪಾತ್ರೆಗಳು ಅಲ್ಲಿ ಮಳೆ ಬಿದ್ದೈತೆ ಇದರಿಂದನೇ ನಾವು ದಪ್ಪ ಆಗ್ತಾ ಇರೋದು ಟೆನ್ಷನಿಂದ ತಿಂದು ಅಲ್ಲ. ನಾವು ಬಿಸಿನೀರು ಕುಡಿದ ತಕ್ಷಣನೇ ಮನೆ ಕೆಲಸ ಎಲ್ಲ ಪಟ ಮುಗಿಸ್ಬಿಟ್ಟು ನಮ್ಮ ವರ್ಕೌಟ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಲೈಟಾಗಿ ನಾವು ಸ್ಟ್ರೆಚಿಂಗ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಂ ಚಿಕ್ ಬಂ ಬಂ ಹಾಡು ಬೇಗ ಬಂ ಹಾಡಿನ ಸಂಗ ಮಾಡು ಯೋಗ. ನಮ್ಮ ಸ್ಕೂಲಲ್ಲಿ ಬೇರೆ ತರ ಹೇಳ್ಕೊಟ್ಟಿದ್ರಲ್ಲ. ಶನಿವಾರ ಹೆಂಗೆ ಫ್ರೆಂಡ್ಸ್ ನಮ್ಮ ಸ್ಕೂಲಲ್ಲಿ ಇದು ಶನಿವಾರ ಆಗಿರೋದ್ರಿಂದ ಅದೇ ಫೀಲ್ ಐತೆ. ನನ್ನ ಸ್ಕೂಲ್ಗೆ ಹೋಗಿರೋ ತರನೇ ಫೀಲ್ ಐತೆ. ಯಾಕೋ ಮನೇಲಿ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಪ್ಪಿ. ನನ್ನ ಜಿಮ್ಗೆ ಜಾಯಿನ್ ಮಾಡ್ಬಿಟ್ರೆ ಬೆಸ್ಟ್. ನೀನು ಕಾಂಟ್ಯಾಕ್ಟ್ ತಗೊಳ್ಳ ಜಿಮ್ದು? ಅಪ್ಪಿ ನಾನು ತಮಾಷೆ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಜಿಮ್ದು ಹೇಳ್ತಾ ಇರೋದು ನಾನು. ಏನೋ ಮಾಡು, ಏನಾರ ಮಾಡ್ಕೋ. ಬಗ್ಗೋದು ಮನಿ ಕೊಡೋದು ಜಿಮ್ಮ? ಸರಿ ಇವಾಗ ನನ್ ತಲೆ ಕೆಳಗ್ ಮಾಡ್ತೀನಿ, ನಿನ್ ಕಾಲ್ ಮ್ಯಾಲ್ ಕಿಡ್ಕೊ ನನ್ಗೆ ಹಿಂಗೆ. ಅದ್ರಲ್ಲೇ ಸಣ್ಣ ಆಗೋದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ನೀನ್ ಸಣ್ಣ ಆಗೋ ಅಂದ್ಮೇಲೆ ಮುಗೀತು. ಆಗ್ತಾ ಇರೋದು ಇವಾಗ ನಾನು. ಇಷ್ಟಕ್ಕೆ ಸೆಕೆ ಹೆಂಗ್ ಗೊತ್ತಿತ್ತು ಗೊತ್ತಾ ಫ್ರೆಂಡ್ಸ್? ವರ್ಕೌಟ್ ಪಕ್ಕ ವರ್ಕ್ ಆಗ್ತೈತಿ. ಈ ತರ ಸಿಂಪಲ್ ಆಗಿರೋದೇ ಟ್ರೈ ಮಾಡ್ಬೇಕು ನಾವು. ಈಗ ನಾವು ಫಸ್ಟ್ ಡೇ ಆಗಿರೋದ್ರಿಂದ ಹೆವಿ ರಿಸ್ಕ್ ತಗೊಳಕ್ ಹೋಗ್ಬಾರ್ದು ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ವರ್ಕೌಟ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದನ್ನ ಎಕ್ಸರ್ಸೈಸ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಪ್ಪಿ ನೀನೀಗ ಜಿಮ್ಗೆ ಬೇಡ ಅಂದಲ್ಲ, ಇದು ಡಂಬಲ್ಸು, ಥ್ರೆಡ್ ಮಿಲ್ಲು ಅವೆಲ್ಲ ನಮ್ಗೆ ನಾಳೆಯಿಂದ ಬೇಕಾಗ್ತೈತೆ. ಆಯ್ತು ಬಿಡು. ಹಂಗಂದ್ರೆ ಏನ್ ಹೇಳು? ಥ್ರೆಡ್ ಮಿಲ್ ಅಂದ್ರೆ ಅದೇ ಹಿಂಗ್ ನಡೀತಾ ಇದ್ರು ನಿಂತ್ಕೊಂಡೇ ಇರ್ತೀವಲ್ಲ ಅದು. ಅವೆಲ್ಲ ಆರ್ಡರ್ ಮಾಡ್ಬಿಡಾಯ್ತಾ? ಮುಖ ತೋರ್ಸು. ಹೆವಿ ವರ್ಕೌಟ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಟೇಕ್ ಒಂದು ಸ್ಮಾಲ್ ಬ್ರೇಕು. ಮತ್ತು ನನಗೆ ಈಗ ಫುಡ್ ಇಲ್ಲ ಫ್ರೆಂಡ್ಸ್. ನಾವು ಒಂದು ಟೈಮ್ ಫುಡ್ ಸ್ಕಿಪ್ ಮಾಡಬೇಕಾಗುತ್ತೆ ಸಣ್ಣ ಆಗಬೇಕು ಅಂದರೆ. ಒಂದು ವಾರ ಊಟ ಬಿಡ್ಬೇಕಾ? ಅಂದ್ರೆ ನಿನ್ನ ಪ್ಲಾನು ನನ್ನ ಸಣ್ಣ ಮಾಡೋದಲ್ಲ, ಡೈರೆಕ್ಟ್ ಆಗಿ ಮೇಲೆನೆ ಕಳಿಸೋದು. ಅರ್ಥ ಆಯ್ತು ಅನ್ಸುತ್ತೆ. ಸರಿ, ಈಗ ನಮ್ಮ ಟಿಫನ್ಗೆ ನಾವು ತಂಗ್ಳು ಮುಟ್ಟೋರಲ್ಲ. ಇಷ್ಟ ದಿನ ಏನೋ ಆಗೋಯ್ತು, ಮಿಕ್ಕಿರೋ ಪಕ್ಕಿರೋದೆಲ್ಲ ವೇಸ್ಟ್ ಆಗ್ತಿದೆ ಅಂದ್ಬಿಟ್ಟು ತಿಂತಾ ಇದ್ವಿ. ಅದಕ್ಕೆ ಹಿಂಗಾಗಿದ್ದೀವಿ. ನಮ್ಗೆ ಇನ್ಮೇಲೆ ಏನಿದ್ರು ಡಯಟ್ ಫುಡ್ಡು, ಊಟದಲ್ಲಿ ಸೌತೆಕಾಯಿ, ಹಸಿ ಕ್ಯಾರೆಟು, ಬ್ರೋಕ್ಲಿ ಇದೆಲ್ಲ ಮಿಸ್ಸೇ ಇರಬಾರ್ದು. ವೈಟ್ ಎಗ್ಗು ಇವೆಲ್ಲ ತಂದ್ಬಿಡು. ಇವಾಗಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸರಿ ಒಂದಿನಕ್ಕೆ ನೋಡಿಲಿ, ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಸಣ್ಣ ಅಲ್ಲ, ಶಕ್ತಿ ನೋಡು. ಶಕ್ತಿ ಅದ ಗಟ್ಟಿ ಅದ ಮುಳ್ಳೆ. ಇನ್ನು ನಿಮ್ಮ ಮನೆ ಕೆಲಸ ಮಾಡಕ್ಕೆ ಬಿಗಿಯಾಗಿದ್ದೀನಲ್ಲ. ನನ್ನ ಗಂಡನ್ ನಂಬ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್. ಯಾವ ಸೌತೆಕಾಯಿ, ಬ್ರೋಕ್ಲಿ ಅದೆಲ್ಲ ನಮ್ಮ ಲೈಫಲ್ಲೇ ತಂದ್ಕೊಡಲ್ಲ. ನಾನ್ ವೆಜ್ ಮಾಡಿದ್ರೆ ಮಾತ್ರ ಸೌತೆಕಾಯಿ. ಈ ಥರ ತಂಗಳು ಬೇಳೆ ಸಾರು ಯಾಕೆ ಬೇಕು ಡಯಟ್ ಫ್ರೆಂಡ್ಸ್? ಜಸ್ಟ್ ಡಯಟ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಫನ್ಗೋಸ್ಕರ ಡಯಟ್ ವಿಡಿಯೋ ಮಾಡ್ತಿರೋದಕ್ಕೆ ಈ ರೇಂಜ್ ಹೊಟ್ಟೆ ಸಿಗ್ತಿದೆ. ಡೈಲಿ ಡಯಟ್ ಮಾಡ್ಬಿಟ್ರೆ ಮುಗಿದು ಕತೆ. ಕೆಲವ್ರಿಗೆ ತಿನ್ನೋದಕ್ಕೂ ಇರಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟಪಡ್ತಾರೆ ಊಟಕ್ಕೆ ಅಂತ. ನಮ್ಗೆ ಇಷ್ಟೆಲ್ಲ ಐತೆ, ನೆಮ್ಮದಿಗೆ ತಿನ್ಕೊಂಡು ಇರೋದ್ ಬಿಟ್ಬಿಟ್ಟು ಯಾಕೆ ಈ ಡಯಟು? ಸೂಪರ್ ಐತೆ. ಓಕೆ ಫ್ರೆಂಡ್ಸ್, ಶಿವ ಬರೋ ಗ್ಯಾಪಲ್ಲಿ ಸೈಕಲ್ ಗ್ಯಾಪಲ್ಲಿ ಮುದ್ದೆ ತಿನ್ಬಿಡ್ತೀನಿ. ಮತ್ತೆ ಮಧ್ಯಾಹ್ನಕ್ಕೆ ಬರೋದು ಆಗಾಗ ನೀರು ಕುಡಿಯಪ್ಪತ್ತಿದೆ ಅಷ್ಟೇ. ಆ ಗ್ಯಾಪಲ್ಲೆಲ್ಲ ಡಯಟ್ ಮಾಡ್ತಿದ್ದೀನಿ ಅಂತ ಬಿಲ್ಡಪ್ ತಗೋತೀನಿ, ತಿನ್ಬಿಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾನು ನಿನ್ ತಿನ್ನೋದು ನೋಡ್ಬೇಕು ಅಷ್ಟೇ. ಊಟ ಇಲ್ಲ, ಏನು ಇಲ್ಲ. ಊಟ ತಿನ್ನಲ್ಲಪ್ಪಿ, ಡಯಟು. ಡಯಟ್ ಅಪ್ಪಿ. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಸ್ಮೈಲ್ ಅಂದ್ರೆ ಸಾಂಬಾರ್ ಇಷ್ಟೇ ತಿನ್ಕೋ. ಅದಕ್ಕೆ ನಾನು ಅನ್ನ ಮಾಡಿದ್ದು, ಸಾರು ಸ್ವಲ್ಪ ಐತೆ, ನೀನೊಬ್ಬರಿಗೆ ಸಾಕು ಅಂದ್ಬಿಟ್ಟು. ಈಗ ನಮ್ಮ ಡಯಟಲ್ಲಿ ಲಾಸ್ಟ್ ಹೊಡೆದಿರುವ ಒಂದು ಮಾವಿನ ಆ್ಯಡ್ ಆಗಲಿದೆ ಫ್ರೆಂಡ್ಸ್. ಮಾವಿನ ತಿನ್ಬಿಟ್ಟು ಯಾರೋ ಇಬ್ರು ಹೆಣ್ಮಕ್ಳು ತೀರೋದ್ರಂತೆ, ಅದಕ್ಕೆ ತಿನ್ಬೇಡ ಅಂತೈತೆ. ಇದನ್ನು ಆಲ್ರೆಡಿ ಒಂದು ವಾರದಿಂದ ತಿಂದಿದ್ದೀನಿ, ಏನೂ ಆಗಲಿಲ್ಲ, ಹಾಗಾಗಿ ತಿನ್ಬೋದು. ಈ ಸೀಸನಲ್ಲಿ ಇದೆ ಲಾಸ್ಟ್ ಮಾವಿನ ಫ್ರೆಂಡ್ಸ್ ನಾನು ತಿನ್ನೋದು. ಶಿವ ತರಲ್ಲ ಇನ್ಮೇಲೆ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ನವಣೆ ಪೊಂಗಲ್ ಫ್ರೆಂಡ್ಸ್. ಇದಕ್ಕೆ ಸ್ಪೂನ್ ಕೊಡ್ಬೇಕು. ಗಮ್ ಅಂತಿದೆ. ತುಪ್ಪ ಹಾಕೋಬೇಕಾರೆ ಅದ್ರ ಮೇಲೆ ಗಮ್ ಅಂತಿದೆ. ಅದ್ರ ತಿನ್ನಂಗಿಲ್ವೇ? ಡಯಟು ಬರಿ ಒಳ್ಳು ನಾವೇ
ನವಣೆ ಅಂದ್ರೆ ಅದೊಂದು ಅಕ್ಕಿ ಜಾತಿಗೆ ಸೇರಿದ ಒಂದು ರೀತಿಯ ಅಕ್ಕಿ, ಎಲ್ದಿ ಅಕ್ಕಿ, ಹಳೆ ಕಾಲದ ಅಕ್ಕಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಅಪ್ಪ ನೀನ್ ಮಾತ್ರ 3 ಹೊತ್ತು ತಿನ್ಕೊಂಡಿರೋದ? ನನ್ನ ಡಯಟ್ಗೆ ನನ್ನ ಸೌತೆಕಾಯಿಲಿ ಬ್ರೋಕ್ಲಿ ಎಲ್ಲಿ? ನಿನಗೆ ಗತಿ ಬರಬಾರ್ದಾಗಿತ್ತು. ನಂಗೆ ತಲೆ ಸುತ್ತೈತಪ್ಪಿ, ಹೊಟ್ಟೆಸಿಗೆ. ತಿನ್ನಾಗೆ ಏನೋ ಇದು ಮಾಡಿ. ಇಲ್ಲ, ನೀನು ದಪ್ಪ ಡುಮ್ಮಿ ಸಣ್ಣಾಗು ಅದು ಇದು ಅಂತ ಹೇಳದ್ಮೇಲೆ ಮುಗೀತು. ನಾವು ಸಣ್ಣಾಗೋ ತನಕ ನಾವು ಏನಾದ್ರೂ ನಾವು ತಿನ್ನಲ್ಲ. ಫ್ರೆಂಡ್ಸ್, ನಾನೊಂದು ವಾಷಿಂಗ್ ಮಿಷಿನ್ ಆರ್ಡರ್ ಮಾಡಿದೆ, ನಮ್ಮ ಥರದೇ ಆದರೆ ಬೇರೆ ಕಂಪನಿದು. ಈ ಕಂಪನಿದು ಕಾಲ್ ಮಾಡಿದ್ರೆ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ನೋಡ್ಕೊಂಡು ಬೇರೆ ಕಂಪ್ನಿದು ಆರ್ಡರ್ ಮಾಡಿದ್ದೀನಿ. ನಮಗಲ್ಲ ಫ್ರೆಂಡ್ಸ್, ಬೇರೆಯವ್ರಿಗೆ. ನೋಡೋಣ ಹೆಂಗ್ ಬಂದೈತೆ ಏನು ಕತೆ ಅಂತ. ಕರ್ಕೊಬರೋಗಟ್ಟಮ್ಮ ವೈನ್ನ, ದಾರಿ ಗೊತ್ತಾಗ್ತಾ ಇಲ್ಲ. ಶಾರ್ಪ್ ಐತೆ. ನಮ್ಮ ಹತ್ರ ಬೇಡ. ಆಯ್ತು ಆಯ್ತು, ಇಲ್ಲೇ ಐತೆ, ಇಲ್ಲಿಡಿ. ಪೈಪ್ ಐತೆ ಅಲ್ಲಿ, ಇದು ವೈಟ್ ಐತೆ. ಏನದು ಮೆಲ್ಟ್ ಆಗಿರೋದ ಏನ್? ಮೆಲ್ಟ್ ಆಗಿರೋದಲ್ಲ, ಅದು ಬೆಂಡಿಟ್ಟಿರ್ತೀವಲ್ಲ, ಈ ತರ ಫಿಟ್ ಮಾಡ್ಕೊಂಡಿದ್ದೀವಿ. ಪೈಪಿಂದ ಬೇಕಾದ್ರೂ ಹಾಕೋಬಹುದು. ಆನ್ ಮಾಡ್ಲಾ? ಮಾಡಿ. ಇಲ್ಲಿ 5 ನಿಮಿಷ 10 ನಿಮಿಷ 15 ನಿಮಿಷ ಟೈಮರ್ ಕೊಟ್ಟಿರ್ತಾರೆ. ನಿಮಿಷ ಜಮಾ ತೋರ್ಸೋಕೆ ನಿಮಗೆ 500 ರೂಪಾಯಿ ಮೊದಲಿಗೆನೆ ಫೋನ್ ಪೇ ಮಾಡಿದ್ವಿ ಫ್ರೆಂಡ್ಸ್. ಅವರು ಡೆಲಿವರಿ ಚಾರ್ಜನ್ನ ಮೊದಲೇ ತಗೋತಾರೆ, ಆಮೇಲೆ 4,500 ರೂಪಾಯಿ ಇಸ್ಕೋತಾರೆ. ಇದು 8 kg ವಾಷಿಂಗ್ ಮಿಷಿನು. ಟೋಟಲ್ ಡೆಲಿವರಿ ಚಾರ್ಜ್ ಸೇರಿ 5,000 ಆಯಿತು. ಇದು ನಮ್ದೆಲ್ಲ ಫ್ರೆಂಡ್ಸ್, ಹಂಗಾಗಿ ಈಗಲೇ ಹೇಳೋಕ್ಕಾಗಲ್ಲ ಇದು ಹೆಂಗ್ ವರ್ಕ್ ಆಗ್ತಿದೆ ಏನು ಅಂತ. ಬೇರೆಯವ್ರಿಗೆ ಬುಕ್ ಮಾಡಿರೋದು. ಅವ್ರು ಯೂಸ್ ಮಾಡಿ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್, ಅವ್ರ ಹತ್ರ ಕೇಳ್ಕೊಂಡು ಒಂದು 2-3 ಸಲ 5-6 ಸಲನೇ ಯೂಸ್ ಮಾಡಲಿ, ಆಮೇಲೆ ಹೇಳ್ತೀನಿ ಇದು ಹೆಂಗ್ ವರ್ಕ್ ಆಗ್ತಿದೆ ಏನು ಕತೆ ಅಂತ ಅಂದ್ಬಿಟ್ಟು. ನಮ್ಮನೇಲಿರೋದು 7 kg ಮಿಷಿನ್ ಫ್ರೆಂಡ್ಸ್, ಇದು 8 kgದು. ಎರಡು ಒಂದೇ ಸಮ ಅನ್ನಿಸ್ತು, ಏನು ಹೆಚ್ಚು ಕಡಿಮೆ ಅನಿಸಿಲ್ಲ. ಆದರೆ ವರ್ಕ್ ಆಗೋದ್ರಲ್ಲಿ ಹೆಂಗ್ ಆಗ್ತಿದೆ ಏನು ಕತೆ ಅಂತ ನೋಡಬೇಕು. ನನ್ನ ಗಂಟ ಡಯಟ್ ಮಾಡು, ಸಣ್ಣ ಆಗುವಂತ ಬಾಯಲ್ಲಿ ಯಾವತ್ತೂ ಆ ಡೈಲಾಗ್ಗಳು ಬರಬಾರ್ದು ಅಂದ್ಬಿಟ್ಟು ಇವತ್ತು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ಆದಷ್ಟು ಟಾರ್ಚರ್ ಕೊಡ್ಬೇಕು ಅಂತ. ಅಷ್ಟರಲ್ಲಿ ಓನರ್ ಬಂದ್ರು ಫ್ರೆಂಡ್ಸ್. ಅವರು ಫಂಕ್ಷನ್ ಮಾಡ್ತಾವ್ರೆ. ಇಲ್ಲಿ ಮನೆ ತೋರಿಸಿದ್ದೀರಲ್ಲ ಫ್ರೆಂಡ್ಸ್, ಅಲ್ಲಿ. ಹಂಗಾಗಿ ಶಿವ 8 ಗಂಟೆ 9 ಗಂಟೆ ಗಂಟ ಅಲ್ಲಿ ಕೆಲಸ ಇರ್ತೈತೆ ಅವ್ರಿಗೆ. ಬರೋಲ್ಲ ಶಿವ ಈಗ ಮನೆಗೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಹಿಂಗೆ ತಿಕ್ಲಿ ಥರ ಇದ್ದೀನಿ, ಫ್ರೆಶ್ ಆಗ್ದಿರಾ. ಮಳೆ ಬಿದ್ದುಬಿಟ್ಟಿತ್ತಲ್ಲ ಫುಲ್ಲು ಫ್ರೆಂಡ್ಸ್. ಸೌದೆ ಎಲ್ಲ ನೆಂದೋಗಿತ್ತು ನೀರು ಕಾಯ್ಸೋಕ್ಕೆ, ಅದಕ್ಕೆ ಬಿಸಿಲಿಗೆ ಹಾಕಿದ್ದೆ. ಬಿಸಿಲು ಬಂದಿಲ್ಲ, ಈಗ ಒಂದು ಸ್ವಲ್ಪ ಒಣಗಿರ್ತೈತೆ. ಫ್ರೆಶ್ ಆಗ್ತೀನಿ ನಾನು, ಇನ್ನೇನು ಮಾಡೋಕ್ಕಾಗಲ್ಲ. ಅಕ್ಕಿ ಇತ್ತು ಫ್ರೆಂಡ್ಸ್, ಸ್ವಲ್ಪ ದೋಸೆಗಂತ ನೆನೆಸ್ದೆ, ಉದ್ದು ಮತ್ತು ಒಂದು ಸ್ವಲ್ಪ ಅನ್ನ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಬಿಟ್ಟು ಫ್ರೆಶ್ ಆಗ್ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮನೆ ಪ್ರೈಮ್ ಮಿನಿಸ್ಟರ್ಗೆ ಲಂಚ ಕೊಡಬೇಕು. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ಇನ್ನೂ ಟೈಮ್ ಆಗಿಲ್ಲ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಕತ್ಲೆ ಥರ ಅನಿಸ್ತಿದೆ. ಮಾಮೂಲಿ ತೋಟದ ಮನೆ ವಾತಾವರಣನೇ ಹಿಂಗೆ. ಮಳೆ ಸ್ಟಾರ್ಟ್ ಆಯ್ತಂದ್ರೆ ಗಂಡನಿಗೂ ಏನು ಕೆಲಸ ಇರಲ್ಲ, ಬಂದು ಕುಂತೈತೆ, ಟಾಮು ಚಳಿಗೆ ಮಲಗವನೆ. ಈ ಸಿಚುವೇಶನಲ್ಲಿ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ಬೇಕು. 2 ದಿನ ಅದೇ ತಿಂದಿದ್ದೀವಿ ಫ್ರೆಂಡ್ಸ್. ಇನ್ನು ಎಕ್ಸ್ಟ್ರಾ ತಿನ್ನಕ್ಕೆ ಹೋದ್ರೆ ಅಷ್ಟೇ ಮುಖಾಲು ಹಾಳಾಗೋಗ್ತೈತೆ, ಪಿಂಪಲ್ಸ್ ಆಗ್ಬಿಟ್ಟು. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಒಂದು ಉಪ್ಪಿನಕಾಯಿ ಫ್ರೆಂಡ್ಸ್. ಇಲ್ಲಿ ಹಮಟೆ ಒಂದು 2-3 ದಿನ ನೆನೆಸ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು 1 ವಾರ ಆಗೋಯ್ತು ಫ್ರೆಂಡ್ಸ್ ಹತ್ತತ್ರ. ಅದಕ್ಕೆ ಈಗ ಟೇಸ್ಟಿ ಹಮಟೆ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ತರಾನೇ ಅಂತ ಹೇಳ್ಕೊಟ್ರಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ನಾನು ಒಂದು ಸ್ವಲ್ಪ ಸರ್ಚ್ ಮಾಡಿದೆ. ಉಪ್ಪು ನೀರು ಕುದಿಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮಸಾಲೆ ಕಲಿಸ್ತಾರೆ. ಹೆಂಗ್ ಫ್ರೆಂಡ್ಸ್? ನೀರು ಹಾಕಿದ್ರೆ, ನೀರು ಟಚ್ ಆದ್ರೆ ಕೆಟ್ಟೋಗ್ತಿತ್ತಾನೆ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ವೆರೈಟಿ ಆಗಿತ್ತು. ಇಟ್ಸ್ ಓಕೆ ಫ್ರೆಂಡ್ಸ್, ನಾವು ಬೇರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ, ಹಮಟೆಕಾಯಿ ಉಪ್ಪಿನಕಾಯಿ ತರನೇ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಬಾಣಲಿ ಇಟ್ಕೊಂಡೆ ಫ್ರೆಂಡ್ಸ್. ಇದಕ್ಕೆ 2 ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ನನಗೆ ಉಪ್ಪಿನಕಾಯಿ ಸಾಸಿವೆ ಫ್ಲೇವರೇ ಜಾಸ್ತಿ ಇಷ್ಟ. ಮೆಂತೆ 1/4 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಡಿಮೆ ಉರಿಲೆ ಫ್ರೆಂಡ್ಸ್, ಚಿಟಪಟ ಸಿಡಿಯೋವರೆಗೂ ಸಿಡಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ರುಬ್ಬಿಟ್ಕೊಬಿಟ್ಟೆ ಅದನ್ನ. ಆಮೇಲೆ ಅದೇ ಬಾಣಲಿಗೆ ಎಣ್ಣೆ ಒಂದು ಸ್ವಲ್ಪ 1 ಕಪ್ ಅಷ್ಟು ಹಾಕೊಂಡು ಸಾಸಿವೆ ಹಾಕೊಂಡು, ಎಲ್ಲ ಉಪ್ಪಿನಕಾಯಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಇರಲೇಬೇಕು ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬೆಳ್ಳುಳ್ಳಿ ಹಾಕೊಂಡು ಇಂಗುನು ಹಾಕೊಂಡೆ. ಆಮೇಲೆ ಅದನ್ನ ತಣ್ಣಗಾಕ್ಬಿಟ್ಟೆ ಫ್ರೆಂಡ್ಸ್, ಫುಲ್ಲು ತಣ್ಣಗಾದ್ಮೇಲೆ ಆಮೇಲೆ ನೆನೆಸಿಟ್ಕೊಂಡಿರೋ ಉಪ್ಪಲ್ಲಿ ನೆನೆಸಿಟ್ಕೊಂಡಿರೋ ಹಮಟೆಕಾಯಿ ಹಾಕೊಂಡು, ರುಬ್ಬಿಟ್ಕೊಂಡಿರೋ ಸಾಸಿವೆ ಜೀರಿಗೆ ಪುಡಿನೂ ಹಾಕೊಂಡು, ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಒಬ್ಬೊಬ್ರು ನನ್ನ ಕಡೆ ಒಂದೊಂಥರ ಉಪ್ಪಿನಕಾಯಿಗಳು ಮಾಡ್ತಾರೆ ಫ್ರೆಂಡ್ಸ್. ನಾನು ಫೈನಲ್ ಈ ತರ ಮಾಡ್ಕೊಂಡೆ. ಕಲಿಸ್ಬೇಕಾದ್ರೆ ಒಂದು ಘಮ ಬರ್ತಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ಆಮೇಲೆ ಇನ್ನೊಂದು ಬಾಕ್ಸ್ಗೆ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ, ಯಾಕಂದ್ರೆ ಈ ಬಾಂಡ್ಲಿ ತುಂಬಾ ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಉಪ್ಪಿನಕಾಯಿ ಹಾಕೋದೆ ನಾನು ಈ ಸಿಚುವೇಶನ್ಗೆ ಫ್ರೆಂಡ್ಸ್. ಕಾಯ್ತಾ ಇರ್ತೀನಿ ಬಗ ಪಕ್ಷಿ ತರ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪಿನಕಾಯಿ ಉಳಿಸ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸ್ಪೆಷಲ್ ರೆಸಿಪಿ ಫಾರ್ ಮೈ ಹಸ್ಬೆಂಡ್ ಅಂಡ್ ಗಂಡ. ಗೊತ್ತಾಳು ಗ್ಯಾಸ್ಟ್ರಿಕ್ ಇಡ್ಸಕ್ಕೆ.
ನಾನ್ ಹಿಡಿಸ್ತೀನಪ್ಪಿ ಗ್ಯಾಸ್ಟ್ರಿಕ್ ಹಿಡ್ಕೊ ನೀನು ನನ್ ಗಂಡನ್ ಬಿಡ್ಲಾರ್ದಿರ ಅಂತ. ದಿಸ್ ಇಸ್ ಕಾಲ್ಡ್ ಪಿಕಲ್ ರೈಸ್. ಯು ನೋ ಹೌ ಹೆಲ್ದಿ ದಿಸ್ ಇಸ್ ಫುಡ್. ಓ ಮೈ ಗಾಡ್, ಇಂಗ್ಲಿಷ್ ಏನ್ ಕುತ್ಕೋ ಬರ್ತೈತೆ ಅಪ್ಪಿ. ಇದೇನ್ ಕೈ ಹೇಳು ಫಸ್ಟ್ ನೀನು. ಹಾ, ಈ ಉಪ್ಪಿನಕಾಯಿ ಹೆಲ್ತಿ. ನನ್ ಮಾಡ ನಾನ್ ಬೇರೆ ಇದ್ರಲ್ಲಿದ್ದೀನಿ, ಡಯಟ್ ಅಲ್ಲಿ ಇದೆಲ್ಲ ತಿನ್ನಂಗಿಲ್ಲ. ಅದಕ್ಕೆ ನೀನ್ ತಿನ್ನು, ಖುಷಿ ಪಡ್ತೀನಿ. ನೀನ್ ತಿನ್ನೋದ್ ನೋಡಿ ನೋಡಿ ಗುರಾಯಿಸ್ಕೊಂಡು ಹೊಟ್ಟೆನ ಬರ್ಸ್ಕೊಂಡು ಖುಷಿ ಪಡ್ತೀನಿ. ಟೇಕ್ ಇಟ್. ಮಾವಿನಕಾಯಿ ಬೆಷ್ಟ, ಈ ಕಾಯಿ ಬೆಷ್ಟ ತಿಂದು ಹೇಳು. ಇದೇ ಬೆಸ್ಟ್. ಹುಟ್ಟು ಬೆಳೆದ ಊರನ್ ಮಾವಿನಕಾಯಿನೇ ಮರ್ತ್ಬಿಡ್ತು ನೋಡ್ದ ಫ್ರೆಂಡ್ಸ್. ಆಮಟೆಕಾಯಿ ಫಿಕ್ಸ್ ಆಗ್ಬಿಡ್ತು. ಉಳಿಕಿರೋದಕ್ಕೆ ಇದು ಉಪ್ಪಿನಕಾಯಿ ಹಾಕಿರೋದು. ಕಸರ ಇದ್ರೆ ಉಪ್ಪಿನಕಾಯಿ ಹಾಕ್ತಾರ. ನಾನ್ ಡಯಟ್ ಅಲ್ಲಿ ಇದೀನಿ, ನೀವೇ ತಿನ್ನು. ನಾನ್ ಡಯಟ್ ಕಲ್ಸ್ಬಿಟ್ಟು ಇಷ್ಟ ಅನ್ನ ವೇಸ್ಟ್ ಮಾಡ್ತೀಯಾ? ಈಗ ನೀವು ಅನ್ನ ವೇಸ್ಟ್ ಆಗ್ತೈತಲ್ಲ ಡಯಟ್. ಇನ್ಮೇಲೆ ಅಂತೀಯ ಡಯಟ್ ಅಂತ ಅನ್ಬೇಕು ಫ್ರೆಂಡ್ಸ್. ಬಾಂಡೆ ತಿಂತಿದೀವಿ ಅಂತ ಏನ್ ಅನ್ಕೋಬೇಡಿ ಫ್ರೆಂಡ್ಸ್. ದಿಸ್ ಇಸ್ ಬಾಡ್ಲಿ ಎಮೋಷನಲ್. ಉಪ್ಪಿನಕಾಯಿ ಬಾಡ್ಲಿ ಎಮೋಷನಲ್ ನಮ್ಗೆ. ಇನ್ನೂ ಸಿಹಿ ಚೆನ್ನಾಗೈತೆ ಅಂತೆ. ತಿನ್ನಕ್ ಆಸೆ, ಗ್ಯಾಸ್ಟ್ರಿಕ್ ಆಗ್ಬಿಡ್ತೈತೆ ಅಂತ ಭಯ. ಏನಾಗಲ್ಲಪ್ಪಿ, ಫ್ರೆಶ್ ಉಪ್ಪಿನಕಾಯಿ ಇದು. ಶಿವ ಹೇಳಿದ್ ನಿಜ ಫ್ರೆಂಡ್ಸ್. ಮಾವಿನಕಾಯಿ ಉಪ್ಪಿನಕಾಯಿಗಿಂತ ಚೆನ್ನಾಗೈತೆ. ಫ್ಲೇವರೇ ಬೇರೆ ಇದು. ಇನ್ನೋಸೆ ಅಂತೆ, ಅಷ್ಟು ಚೆನ್ನಾಗೈತೆ ಫ್ರೆಂಡ್ಸ್ ಇದು. ಶಿವ ತಿನ್ನಲ್ಲ ಇಷ್ಟೊಂದು ಇಷ್ಟಪಟ್ಟು ತಿಂತೈತೆ. ಯಾಕೆ ಅಷ್ಟು ಜನ ರೆಸಿಪಿ ನನ್ಗೆ ಹೇಳಿದ್ರಿ, ಹಿಂಗ್ ಮಾಡ್ರಿ ಚೆನ್ನಾಗಿರ್ತೈತೆ ಅಂತ. ಈಗ ಗೊತ್ತಾಯ್ತು. ಸೂಪರ್ ಐತೆ. ಮಾವಿನಕಾಯಿಗಿಂತ ನಾನು ಯಾವ ಗ್ಯಾಸ್ಟ್ರಿಕ್ ಇಲ್ಲ, ಫ್ರೆಶ್ ಉಪ್ಪಿನಕಾಯಿ ತಿನ್ನಪ್ಪಿ, ಜಮಾಯಿಸಿ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಆದ್ರೆ ಏನೋ ತಿಂದ್ರೆ ಆಯ್ತು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಏನ್ಪಾ ಓನರ್ಗ ಮಿಕ್ಸಿ ಐತೆ, ಅದೇನೆ ರಿಪೇರಿ ಆಗೋದ್ರೆ. ಇರೋದೇ ಅವ್ರ ತೋಟದಲ್ಲಿ, ಇರೋದು ಅವ್ರ ಮನೇಲಿ, ದುಡಿತಾರದ್ ಅವ್ರ ಹತ್ರ, ತಿಂತಾರದ್ ಅವ್ರನ್ನ. ಮಿಕ್ಸಿ ರಿಪೇರಿ ಆಗೋದ್ರೆ ಏನ್ ಕತೆ ಯೋಚನೆ ಊರಪ್ಪಿ. ಇನ್ನೊಂದು ಒಳ್ಕಲ್ಲಲ್ಲಿ ಹಾಕ್ರುಪ್ತೀನಿ. ದೋಸೆ ಬೇರೆ, ಅದು ಮಾಮೂಲಿ ಮಸಾಲೆ. ಅವ್ರು ಬೇಕಾಗಿರೋದು ನಾನ್ ವೆಜ್ ಮಸಾಲೆ ರುಬ್ಬಕ್ಕೆ ಅದೇನೆ. ಚಿಕ್ಕ ಜಾರ್ ಬೇರೆ. ಏನ್ ಹೆಂಗ್ ಸೊಪ್ಪಿ ಅದೆಲ್ಲ ಕಾಮನ್. ನೀನು ರಾಗಿ ದೋಸೆ ರುಬ್ಬಿರೋದು ಹಾಗೆ ಕೊಡೋಗಪ್ಪಿ. ಮದು ಕೊಳಕೆ ಅಂದ್ಬಿಟ್ಟು ಈಸ್ಕೊಳ್ಳಲ್ಲ ಇನ್ನೊಂದ್ಸಲ. ಇಲ್ಲ ಫ್ರೆಂಡ್ಸ್, ನಾನು ಅವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಲ್ಲ, ಗೊತ್ತವ್ರಿಗೆ ನಾನು ಎಷ್ಟು ಕ್ಲೀನಾಗಿ ಮಾಡ್ತೀನಿ ಅಂದ್ಬಿಟ್ಟು. ಯಾರ ಮನೆ ಹತ್ರ ಕ್ಲೀನ್ ಮಾಡಕ್ ಬಿಟ್ರೆ ಫ್ರೆಂಡ್ಸ್, ಓನರ್ಗಳು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾರಲ್ಲ, ಹೆಂಗೆ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೋ ಇಲ್ಲ ಅಂತ. ನಾನೇನಾದ್ರೂ ಅವ್ರ ಮನೆ ಕ್ಲೀನ್ ಮಾಡಕ್ಕೆ ಹೋದ್ರೆ, ಮನೆ ಕೆಲಸಕ್ಕೆ, ಅವ್ರು ನೋಡ್ತಾನೆ ಇರಲಿಲ್ಲ ಕ್ಲೀನಾಗಿ ಮಾಡ್ತೀನಿ ಅಂತ ನಂಬಿಕೆ ಮೇಲೆ. ನಾನು ನಮ್ಮ ಮನೆಗಿಂತ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಬೇಕಾಬಿಟ್ಟಿ ಮಾಡಬಾರೋದು ಆ ಥರ ಇರಲಿಲ್ಲ. ಹುಷಾರಾಗಿ ಎತ್ಕೊಬಪ್ಪ, ಹೆಂಗೆ ಎತ್ಕೊಂಡು ಹೋಗ್ತೀವಿ ಹಂಗೆ. 6 ವರ್ಷದಿಂದ ಕಾಪಾಡ್ಕೊ ಬಂದಿರೋ ಡೈಮಂಡ್ ಅದು, ವೈಟ್ ಡೈಮಂಡ್. ಬನ್ನಿ ವಾರಕ್ಕೆ 40 ಲೀಟ್ರ್ 50 ಲೀಟ್ರ್ 60 ಲೀಟ್ರ್ ನೀರು ಕುಡಿತೀವಲ್ಲ ನಾವು. ನಿಧಾನ. ಸರಿ, ಚಿಕನ್ ತಗೊಳ್ವಾ? ಈಗ ರಾಗಿ ಮುದ್ದೆ ಮಾಡ್ಬೇಕಾ? ಮುದ್ದೆ ರಾಗಿ ಮುದ್ದೆ. ಸಾಂಬಾರು ಏನ್ ಬೇಕು ಹೇಳಪ್ಪ? ಮೊಟ್ಟೆ ತತ್ತಿ ಸರಿ ತಗೊಬ್ರು. ಎಲ್ಲ ಓಕೆ. ಇವನಿಗೇನ್ ಮಾಡೋದು? ಅಕ್ಕಿ ತುಂಬೈತೆ ಮನೇಲಿ. ನಾನೇನ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಅಡ್ಗೆ ಮಾಡ್ದೆ ಅಂದ್ರೆ, ಹೆಂಗಿರೋ ನಾಳೆ ಊರಿಗೆ ಹೋಗ್ತೀವಿ ತರ್ತೀಯ ಅನ್ಬಿಟ್ಟು. ನಾಳೆ ಹೋಗಕ್ಕಾಗಲ್ಲ ಫ್ರೆಂಡ್ಸ್, ಓನರ್ ಫಂಕ್ಷನ್ ಇಟ್ಕೊಂಡವ್ರಲ್ಲಿ ಏನಾದ್ರು ಕೆಲಸ ಇರ್ತದೆ ಶಿವಾಗೆ. ಇಟ್ಸ್ ಓಕೆ. ನಾನೇನ್ ಮಾಡ್ತೀನಂದ್ರೆ, ಯಾವಾಗ್ಲೂ ಅಕ್ಕಿ ಕ್ಲೀನ್ ಮಾಡಿದಾಗ ನುಚ್ಚು ಎತ್ತಿಕ್ತೀನಿ, ಬಿಸಾಕಲ್ಲ ಅದನ್ನ. ನೀಟಾಗಿ ರಾಗಿ ಸೋಸ್ನಲ್ಲ, ಇಲ್ಲ ಬಿಸಾಕಲ್ಲ, ಒಂದು ರುಬ್ಬಿಕ್ಕೋತೀನಿ ರಂಗೋಲಿ ಹಾಕಕ್ಕೆ. ಬಿಸಾಕಲ್ಲ ಫ್ರೆಂಡ್ಸ್. ನುಚ್ಚು ಕಲ್ಲು ಜಾಸ್ತಿ ಇತ್ತಂದ್ರೆ ರುಬ್ಬಿಕೊಂಡು ರಂಗೋಲಿ ಹಾಕ್ತೀನಿ. ಇಲ್ಲಾಂದ್ರೆ ಈ ಥರ ಎತ್ತಿಟ್ಕೊಂಡಿರ್ತೀನಿ, ಉಪ್ಪಿಟ್ಟು ಮಾಡ್ತೀನಿ ಶೋಧಿಸ್ಕೊಂಡು. ಇವಾಗ ಅದರಲ್ಲೇ ಟೈಮಿಗೆ ಅನ್ನ ಮಾಡಾಕ್ಬೇಕು ನಾನು ಶೋಧಿಸ್ಕೊಂಡು. ಮೊನ್ನೆ ರಾಗಿ ಸೋಸ್ನಲ್ಲ ಫ್ರೆಂಡ್ಸ್, ಕಲ್ಲು ಆ ಥರ ಸೋದಿಸ್ಬಿಟ್ಟು ಅವ್ರಿಗೆ ಅನ್ನಕ್ಕಿಡ್ತೀನಿ. ನಮಗೆ ರಾಗಿ ಮುದ್ದೆ ಮೊಟ್ಟೆ ತಂದರೆ ಏನಾದ್ರು ಸಾರು ಮಾಡ್ತೀನಿ. ಇಷ್ಟು ಅಕ್ಕಿ ಇದಾಗೋ ಗಂಟೆ ಇರಲ್ಲ ಫ್ರೆಂಡ್ಸ್. 2 ವಾರ ನಾನು ಶಿವ ಜೊತೆ ಊರಿಗೆ ಹೋಗಿದ್ನಲ್ಲ, ಅಕ್ಕಿ ಮುಟ್ಟೆ ಹಾಕೋ ಬರೋಕ್ಕಾಗಲಿಲ್ಲ.
ಆಯ್ತು ಬಿಡು, ನಾನೇ ಸರಿ ಮಾಡ್ಕೋತೀನಿ ನಾನು ಮಾಡಿರೋ ಮಿಸ್ಟೇಕ್ನ. ಮೊನ್ನೆ ಹೋಗಿತ್ತು, ಅದು ಸಾವಿಗೆ ಹೋಗಿದ್ದು ಎತ್ಕೊಬರಂಗಿಲ್ಲ. ನಾಳೆ ಹೋಗ್ಬೇಕು ಅನ್ಕೋತು, ಓನರ್ ಬಂದವ್ರೆ. ಇಟ್ಸ್ ಓಕೆ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ. ಬೆಳಗ್ಗೆ ಟೆನ್ಷನ್ ಇಲ್ಲ ಫ್ರೆಂಡ್ಸ್, ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ, ಒನ್ ಟೈಮ್ ಮ್ಯಾನೇಜ್ ಆಗ್ತಿದೆ. ಇನ್ನು ರಾಗಿ ಮುದ್ದೆ ಮಾಡ್ಕೋಬೋದು. ನಮ್ಮ ಟಾಮಗೊಂದೆ, ಅವನು ಮುದ್ದೆ ತಿನ್ನಲ್ಲ. ನಾವು ಅನ್ಕೋತೀವಿ ಅಷ್ಟೇ ಫ್ರೆಂಡ್ಸ್, ಮನೇಲಿ ಅದಿರಲ್ಲ ಇದಿರಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಇಟ್ಟೇ ಆಗ್ತಿದೆ ಫ್ರೆಂಡ್ಸ್. ದೇವ್ರು ಏನಾದ್ರು ಒಂದು ತಿನ್ನಕ್ ಕೊಟ್ಟಿರ್ತಾನೆ. ಚಾಕುನಾ? ಯಾವ ಕಲರ್ ಚಾಕು ಅಂತ ಹೇಳು. ಹೊಸದು ತೊಳೆದಿಕ್ಕಿದ್ದೀನಿ. ಯಾಕೆ ತೆಂಕಾಯಿ ಚಾಕುನ ಸುಲಿತೀಯಾ? ಹೊಸ ವಿಷಯ, ಪಬ್ಲಿಕ್ ಟಿವಿ ಕೊಡ್ಬೋದು ಫ್ರೆಂಡ್ಸ್, ವಿಡಿಯೋ ಮಾಡಿ. ಚಾಕುಲಿ ಸುಲಿದ ಬೂಪ ತೆಂಗಿನಕಾಯಿನ. ಮೊಟ್ಟೆ ಸಾರು ಮಸಾಲೆ ರುಬ್ಬಿ ಮೊಟ್ಟೆ ಬೇಯಿಸ್ತೀರಾ ಮಾಡ್ತೀನಿ ಫ್ರೆಂಡ್ಸ್, ಸೂಪರ್ ಆಗಿರ್ತದೆ. ಬೇಯಿಸ್ದಂಗೆ ಇರ್ತಿದೆ, ಅದ್ ಮಾಡ್ತೀನಿ. ಮೊದಲು ಇದನ್ನ ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ಮಾಡಿ 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 ರಾಗಿ ಕ್ಲೀನ್ ಮಾಡ್ದಲ್ಲ ಫ್ರೆಂಡ್ಸ್, ಸೇಮ್ ಪ್ರೊಸೀಜರು. ಓಕೆ ಫ್ರೆಂಡ್ಸ್, ಈಗ ನಾನು ಮಾಡ್ತಾರೋ ಮೊಟ್ಟೆ ಸಾರಿಗೆ ಧನಿಯಾ ಪುಡಿ, ಖಾರದ ಪುಡಿ, ಸೋಂಪು, ಚಕ್ಕೆ, ಲವಂಗ, 4 ಮೊಟ್ಟೆ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ ಒಂದಿಲ್ಲ ಫ್ರೆಂಡ್ಸ್, ಶುಂಠಿ ಒಂದಿರಬೇಕಿತ್ತು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮೊದಲು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ. ಆಮೇಲೆ ಸೋಂಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಉರ್ಗಡ್ಲೆ ಕಸಿ ಹಾಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತಿ. ಚಿಕನ್ ಸಾರು ಮಾಡ್ದಂಗೆ ಮಾಡೋದು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ, ಪುದೀನೂ ಇತ್ತು ಫ್ರೆಂಡ್ಸ್, ಅದನ್ನು ಹಾಕೊಂಡೆ, ಚೆನ್ನಾಗಿರ್ತದೆ ಅಂದ್ಬಿಟ್ಟು ಅದನ್ನು ಹಾಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೇನೆ ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ. ಗರಂ ಮಸಾಲ ಬೇಕಾದ್ರೂ ಹಾಕೋಬಹುದು. ನಾನು ಮಸಾಲೆ ಜಾಸ್ತಿ ಬೇಡ ಅಂದ್ಬಿಟ್ಟು ಇಷ್ಟೇ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮ್ ಮೇಲೆ. ಸ್ಟವ್ ಆಫ್ ಮಾಡ್ಬಿಟ್ಟು ಇದು ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡೆ, ಮತ್ತೆ ಅದೇ ಬಾಣಲಿಗೆನೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬಳಸ್ತಾ ಇಲ್ಲ ಫ್ರೆಂಡ್ಸ್, ಆಲ್ರೆಡಿ ಮಸಾಲೆ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಿಂದೆನೇ ನೀರು ಮಿಕ್ಸ್ ಮಾಡ್ಕೊಬಿಟ್ಟೆ. ಮಸಾಲೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕಾಗ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಲ್ಲ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಮೊಟ್ಟೆನ ಒಡೆದಾಕೋಬೇಕು ಫ್ರೆಂಡ್ಸ್, ಒಡೆದಾಕೊಂಡು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. 10 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ರಾಗಿ ಮುದ್ದೆ, ಮೊಟ್ಟೆ ಸಾರು ರೆಡಿ ಫ್ರೆಂಡ್ಸ್. ಇನ್ನು ಮುದ್ದೆ ಕಟ್ತಾ ಇದ್ದೀನಿ. ಬಿಸಿ ಬಿಸಿ ಕೊಟ್ಬಿಟ್ರೆ ಒಂದು ಕೆಲಸ ಮುಗಿತೈತೆ, ಆಮೇಲೆ ನಾನು ಕಟ್ಕೋಬೋದು ಅಂದ್ಬಿಟ್ಟು. ವೇಟ್ ಅಂಸಿ, ನಿನಗೆ ಫಸ್ಟ್ ಅನ್ನ ಮಾಡಿಟ್ಬಿಟ್ಟಿದ್ದೀನಿ. ಬಿಸಿ ಮುದ್ದೆ ತಿನ್ಬೇಕಾದ್ರೆ ತಣ್ಣಗೆ ಗಾಳಿಬೇಕು. ಸರಿ ಆಯ್ತಾ? ಉಪ್ಪೇನಾರ ಬೇಕಾ? ವೇಟ್ ಅಮ್ಮಿ, ಅನ್ನ ಕಲ್ಸ್ಕೊಬತ್ತೀನಿ. ಇಲ್ಲಿ ಫ್ರೆಂಡ್ಸ್, ಮೊಟ್ಟೆ ಆ ಥರ ಬೇಯಿಸಿದ್ದು ಹಾಕಿದ್ದೀವಲ್ಲ ಮೊಟ್ಟೆ, ಅದೇ ಥರನೇ ಸೇಮ್ ಇರ್ತಿದೆ. ಇದು ಒಳಗಡೆ ಇರೋ ಎಲ್ಲೋ ಕಲರ್ ಎಲ್ಲ ಶಿವ ಎತ್ಕೊಬಿಡ್ತು ಫ್ರೆಂಡ್ಸ್. ನಾನು ಡಯಟಲ್ಲಿ ಇದ್ದೀನಲ್ಲ, ಬರೀ ಇದು ಮಾತ್ರ ತಿನ್ಬೇಕಂತೆ. ಅಂದರೆ ಚಿಕನಲ್ಲಿ, ಫಿಶನಲ್ಲಿ, ಮೊಟ್ಟೆನಲ್ಲಿ ಮಾತ್ರ ಇದು ತಿನ್ಬೇಕಂತೆ, ಇನ್ನು ಮಿಕ್ಕಿದ್ದೆಲ್ಲ ತಿನ್ಬೋದಂತೆ. ಬೆಳಗ್ಗೆ ನನ್ನ ಡಯಟ್ ಹಂಗೆ ಸ್ಟಾರ್ಟ್ ಆಗಿ ಹಿಂಗೆ ಫುಲ್ ಮಿಲ್ಸಲ್ಲಿ ಎಂಡ್ ಆಯಿತು ಫ್ರೆಂಡ್ಸ್. ಡಯಟ್ ಏನು ಮಾಡೋದು ಮತ್ತೆ ಇನ್ಮೇಲೆ? ತಿನ್ನು. ಎಗ್ಗಲ್ಲಿರೋ ಏನು ಭಂಡಾರ ಎಲ್ಲ ನಿಂಗೆ ಕೊಟ್ಬಿಟ್ಟು ಮೊಟ್ಟೆ ನಾನು ತಿಂತೀನಿ. ತಿನ್ನಕ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಏನು ತಿನ್ಬೇಡ ಅನ್ಬಿಟ್ಟು ಎಲ್ಲಾನು ವಿಚಾರಿಸ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಯಾರು ಕೇಳೋರು ಮಾಡೋರು ಇಲ್ಲ ಅನ್ಬಿಟ್ಟು ರುಚಿಗೆದ್ಬಿಟ್ಟು ಏನು ತಿನ್ನಕ್ ಬಿಟ್ಟಿಲ್ಲ. ಮೊಟ್ಟೆನಲ್ಲಿ ಎಲ್ಲೋ ತಿಂದೇ ಇದ್ರೆ ಅದು ಮೊಟ್ಟೆನೇ ಅಲ್ಲ, ಅದು ಮೊಟ್ಟೆ ತಿಂದಂಗೆ ಅಲ್ಲ ಫೀಲು. ಓಕೆ ಫ್ರೆಂಡ್ಸ್, ನಾವು ವಿಶ್ ಮಾಡೋಣ. ಓಕೆ ಫ್ರೆಂಡ್ಸ್, ಪ್ರೀತಿ 16ಕ್ಕೆ ಹ್ಯಾಪಿ ಬರ್ತಡೇ. ಮಹೇಂದ್ರ ಅಣ್ಣ 15ಕ್ಕೆ ಹ್ಯಾಪಿ ಬರ್ತಡೇ. ರುಚಿತಾ 14ಕ್ಕೆ ಹ್ಯಾಪಿ ಬರ್ತಡೇ. ಐಶ್ವರ್ಯ 15ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.